ಪ್ರತಿದಿನ ನಾವು ಎದ್ದಾಗ ಲೈಫ್ ನಮಗೆ ಒಂದು ಚಾಯ್ಸ್ ಕೊಡುತ್ತೆ. ಈಸಿ ಆ್ಯಂಡ್ ಕಂಫರ್ಟಬಲ್ ದಾರಿ ಚೂಸ್ ಮಾಡ್ಕೊತೀಯ ಅಥವಾ ಕಷ್ಟವಾಗಿರುವಂಥ ದಾರಿನೇ ಚೂಸ್ ಮಾಡ್ಕೊತೀಯ ಅಂತ. ನಾವು ದ ಚಾಯ್ಸ್ ಇಸ್ ಯಾರ್ಸ್. ಆದರೆ ತೊಗೊಳ್ಳೋ ಚಾಯ್ಸಸ್ಸಿಂದ ನಮ್ಮ ಲೈಫ್ ಕ್ರಿಯೇಟ್ ಆಗುತ್ತೆ. ಸೊ ಮೊದಲನೇ ಸಿ ಇರೋದು ಚಾಯ್ಸ್. ನಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನಲ್ಲಿದ್ದಾಗ ಯಾವುದೇ ಚಾನ್ಸಸ್ ಆಗಲಿ ನಮಗೆ ಸಿಗೋದೇ ಇಲ್ಲ. ರಿಸ್ಕ್ ತೊಗೊಂಡು ಆ ಕಂಫರ್ಟ್ ಝೋನಿಂದ ಆಚೆ ಬಂದಾಗಲೇ ಲೈಫಲ್ಲಿ ಮಿರಾಕಲ್ಸ್ ಆಗೋದು. ಸೊ ಎರಡನೇ ಸಿ ಚಾನ್ಸ್. ಟೇಕ್ ದಟ್ ಚಾನ್ಸ್. ಸೊ ಸರಿಯಾದ ನಿರ್ಧಾರಗಳನ್ನ ತೊಗೊಂಡು ಚಾಯ್ಸಸ್ನ ತೊಗೊಂಡು ಇರುವಂಥ ಆಪರ್ಚುನಿಟಿ ಅಥವಾ ಚಾನ್ಸ್ನ ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿಕೊಂಡು ಕಂಫರ್ಟ್ ಝೋನಿಂದ ಹೊರಗಡೆ ಬಂದಾಗಲೇ ಲೈಫಲ್ಲಿ ಚೇಂಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಮೂರನೇ ಸಿ ಚೇಂಜ್. ದ 3 C's ಆಫ್ ಲೈಫ್: ಚಾಯ್ಸ್, ಚಾನ್ಸ್ ಆ್ಯಂಡ್ ಚೇಂಜ್. ವೆಲ್ಕಮ್ ಟು ಡೇ 48 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ತರಕಾರಿ ಎಲ್ಲ ಬಳಸ್ಕೊಂಡು ಉಪ್ಪಿಟ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಫ್ರೂಟ್ಗೆ ಅಂತ ಪೊಮೊಗ್ರಾನೇಟ್ನ ಕ್ಯಾರಿ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಈ ಒಂದು ಹ್ಯಾಬಿಟ್ ಇದೆ, ಏನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಈ ಥರ ಬರ್ದಾಗಲೇ ಅದು ನನ್ನ ಮೈಂಡಲ್ಲೇ ರಿಜಿಸ್ಟರ್ ಆಗುತ್ತೆ. ಇಲ್ಲಾಂದರೆ ಯಾವುದೋ 1-2 ಕೆಲಸನ ನಾನು ಮರೆಯುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಥರ ಬರೆದಿಟ್ಟು ನಾನು ಟಿಕ್ ಮಾರ್ಕ್ ಮಾಡಿದಾಗ ಎಲ್ಲ ಕೆಲಸಗಳು ಬೇಗ ಬೇಗ ಆಗುತ್ತೆ ಆ್ಯಂಡ್ ಆರ್ಗನೈಸ್ಡ್ ಆಗಿರುತ್ತೆ. ಸೊ ನಂತರ ಎಷ್ಟು ಜನ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಸ್ ಯೂಶ್ವಲ್ ಸ್ಕೂಲ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಸೀದಾ ಹೊರಟಿದ್ದು ನಾನು ಜಯನಗರ್ಗೆ. ಜಯನಗರಲ್ಲಿ ಭವಾನಿ ಕಂಗನ್ ಸ್ಟೋರ್ ಅಂತ ಫ್ಯಾನ್ಸಿ ಸ್ಟೋರ್ಗೆ ಹೋಗಿಬೇಕಾಗಿತ್ತು. ಅಲ್ಲೊಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಅಲ್ಲೆಲ್ಲ ಪರ್ಚೇಸ್ ಮಾಡಿಕೊಂಡು ಬರ್ತಾ ಕಣ್ಣಿಗೆ ಏನೇನು ಕಾಣುತ್ತೆ ಅವೆಲ್ಲ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಮನೆಗೆ ಹೊರಟು ಬಂದೆ. ಅಲ್ಲಿ ನಾನು ಈ ಬ್ಯಾಂಗಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ಬ್ಯಾಂಗಲ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ಲಾಸ್ಟಿಕ್ನ ಚೂಸ್ ಮಾಡಿಕೊಂಡೆ. ಈಸಿ ಇರುತ್ತೆ, ಬ್ರೇಕ್ ಆಗೋದಿಲ್ಲ ಅಂತ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಇತ್ತು. ಸೊ ಏನೇನಿದೆ ಅಂತ ಕಾಣುತ್ತೆ. ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಮಿಕ್ಕಿದೆಲ್ಲನೂ ಏನೇನು ತಂದಿದ್ದೋ ಅದನ್ನು ಮೋಸ್ಟ್ಲಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಡಿನ್ನರ್ಗೆ ಅಮ್ಮ ಸಾಂಬಾರು ಕೊಟ್ಟು ಕಳಿಸಿರು, ಊಟ ಮಾಡಿದ್ವಿ. ಅದನ್ನು ಶೂಟ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಗ್ರೀನ್ ಟೀ ಇಂದ ದಿನನ ಮುಗಿಸ್ತಾ ಇದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ.